ರಾಜ್ಯದ ಪ್ರಭಾವಿ ಸಚಿವರಾದ ಬೈರತಿ ಸುರೇಶ್ ರಹೀಂ ಖಾನ್ ಹಾಗೂ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ವಿರುದ್ಧ 17,000 ಕೋಟಿಯ ಭ್ರಷ್ಟಾಚಾರ ಆರೋಪ ಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಎನ್.ಆರ್. ರಮೇಶ್ ಅವರು ಇದ್ದಾರೆ. ನಾನು ಮಾತಾಡ್ತೀನಿ ಸರ್. ಸಚಿವರು ಜೊತೆಗೆ ಶಾಸಕರು 17,000 ಕೋಟಿಯ ಒಂದು ಆರೋಪ, ಲೋಕಾಯುಕ್ತಕ್ಕೆ ದೂರು, ಇಡಿಗೆ ದೂರು, ರಾಜ್ಯಪಾಲರಿಗೂ ದೂರು. ಯಾವ ರೀತಿಯಾದ ಒಂದು ದುರ್ಬಳಕೆ ಆಗಿದೆ ಇಲ್ಲಿ? ದೇಶದ 500 ಆಯ್ದ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳ ವಾಸ ಮಾಡುವಂಥ ಜನರ ಜೀವನದ ಗುಣಮಟ್ಟವನ್ನು ಏರಿಸುವಂಥ ಕರ್ನಾಟಕ ರಾಜ್ಯದಲ್ಲಿ ಆಯ್ದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಜೀವನ ಮಾಡುವಂಥ ನಾಗರಿಕರ ಜೀವನ ಮಟ್ಟವನ್ನು ಎಲ್ಲ ರಾಜಧಾನಿ ನಗರಗಳ ಶೈಲಿಯಲ್ಲಿ ಆ ಒಂದು ಮಟ್ಟಕ್ಕೆ ಏರಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು 2016ರಲ್ಲಿ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯನ್ನು, ಅಂದರೆ ಅಟಲ್ ಮಿಷನ್ ಫಾರ್ ರಿಜ್ಯುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅನ್ನೋ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ. ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಹೇಳೋದಾದರೆ ಪ್ರತಿ ವರ್ಷ 7,000ದಿಂದ 8,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಆಗ್ತದೆ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ. ಆದರೆ ಕಳೆದ 2 ಸಾಲುಗಳಲ್ಲಿ 2023, 24 ಮತ್ತು 24-25ರ 2 ಸಾಲುಗಳಲ್ಲಿ ಮಾತ್ರ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನ ಅಮೃತ್ ಯೋಜನೆಯ ಹೆಸರಿನಲ್ಲಿ ಇಲ್ಲಿ 27 ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಯೋಜನೆಗಳ ಅನುಷ್ಠಾನಕ್ಕೆ ಅಂತ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ನಾವು ಈ ಅನುಮೋದಿತ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ 17,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನು 27 ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಿದಾಗ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಅನುಮೋದಿತ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ 25% ಕಾಮಗಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾನು ಕೆದಕಿ RTI ಕಾಯ್ದೆಯಲ್ಲಿ ತಗೊಂಡಾಗ ಅಂತಿಮವಾಗಿ 7,281 ಪುಟಗಳಷ್ಟು ಬೃಹತ್ ಪ್ರಮಾಣದ ದಾಖಲೆಗಳು ನಮಗೆ ಸಿಕ್ತು. ಅದನ್ನೆಲ್ಲ ನಾವು ಕೂಲಂಕಷವಾಗಿ ಅಧ್ಯಯನ ಮಾಡಿ ಎಲ್ಲ ಪುರಸಭೆ ನಗರಸಭೆ ವ್ಯಾಪ್ತಿಯಲ್ಲಿ ಇದು ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಪರಿಶೀಲನೆ ಮಾಡಿದಾಗ ಆಘಾತಕಾರಿಯಾದಂಥ ವಿಷಯ, 75ಕ್ಕೂ ಹೆಚ್ಚು ಮೊತ್ತದ ಹಣವನ್ನು ಪೂರ್ವ ನಿಗದಿತ ಗುತ್ತಿಗೆದಾರರ ಮೂಲಕ ಇವರು ಲೂಟಿ ಹೊಡೆದಿರ್ತಕ್ಕಂಥದ್ದು. ಅದು ವಿನಯ್ ಕುಲಕರ್ಣಿ ಇವರು ಬೈರತಿ ಸುರೇಶ್ ಅವರು ಇರ್ಬೋದು, ರಹೀಂ ಖಾನು ಮತ್ತು ವಿನಯ್ ಕುಲಕರ್ಣಿ ಅವ್ರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಮಟ್ಟದ ಲೂಟಿ ಕಾರ್ಯ ನಡೆದಿರ್ತಕ್ಕಂಥದ್ದು. ಅವರಿಗೆ ಸಹಕಾರಿಯಾಗಿ ಪೌರಾಡಳಿತ ಇಲಾಖೆಯ ಆಯುಕ್ತರು, ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ್ ಕಾವಲ್ಕಟ್ಟಿ ಅವರು, ಹಾಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮುಖ್ಯ ಅಭಿಯಂತರಗಳಾಗಿರ್ತಕ್ಕಂಥ 4 ಜನ, ಇವರೆಲ್ಲರ ಸಹಕಾರದಿಂದ ಈ ದೊಡ್ಡ ಮಟ್ಟದ ಬೃಹತ್ ಲೂಟಿ ಕಾರ್ಯ ನಡೆದಿರ್ತಕ್ಕಂಥದ್ದು. ಯಾವ ಸದುದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಅನುದಾನವನ್ನು ಬಿಡುಗಡೆ ಮಾಡಿದೆ, ಅದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಕೇವಲ ಆ ಅನುದಾನದ ಲೂಟಿ ಕಾರ್ಯದಲ್ಲೇ ಮಗ್ನರಾಗಿರ್ತಕ್ಕಂಥ ಇವರೆಲ್ಲರ ವಿರುದ್ಧ ನಾನು ಸಹಜವಾಗಿಯೇ ಪ್ರಧಾನಮಂತ್ರಿಗಳಿಗೆ ಹಾಗೆ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ 7,281 ಪುಟಗಳ ಸಹಿತ ದೂರನ್ನು ಕೊಟ್ಟು ಈ ಹಗರಣವನ್ನು CBI ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದೇನೆ. ರಾಜ್ಯಪಾಲರಿಗೆ ನಿನ್ನೆ ದಿವಸ ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರ ಕಾನೂನು ಸಲಹೆಗಾರರು ಪೂರಕವಾಗಿ ಸ್ಪಂದಿಸಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನದಲ್ಲಿ ಇವರೆಲ್ಲರ ವಿರುದ್ಧ ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರ್ಬಳಕೆ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಅಂದರೆ 75ರಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ. ಕೇವಲ ಒಂದು 20ರಿಂದ 25ರಷ್ಟು ಕೆಲಸ ಮಾತ್ರ ಆಗಿದೆ ಅಂತ. ಅಂದರೆ ಇದರಲ್ಲಿ ಗುತ್ತಿಗೆದಾರರನ್ನ ಬಳಸ್ಕೊಂಡು ನೇರವಾಗಿ ಇವರು ಹಣನ ಹೊಡೆದಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ. ಖಂಡಿತವಾಗಲೂ 100ಕ್ಕೆ 100 ಪೂರ್ವ ನಿಗದಿತ ಗುತ್ತಿಗೆದಾರರ ಮೂಲಕ ಈ 17,000 ಕೋಟಿ ಮೊತ್ತದ ಬೃಹತ್ ಅನುದಾನದ ಪೈಕಿ 75% ಹಣವನ್ನು ಇವರು ಲೂಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಾವು ಖುದ್ದಾಗಿ ನೀವು ಕೂಡ ಪರಿಶೀಲನೆ ಮಾಡಿದ್ರೆ 25% ಕಾಮಗಾರಿಗಳು ಕೂಡ ಅಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಸಾಕ್ಷ್ಯಗಳು ನಮಗೆ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ 100ಕ್ಕೆ 100 ಇವರು 75%ಕ್ಕೂ ಹೆಚ್ಚು, ಅಂದರೆ ಸುಮಾರು 12,000ರಿಂದ 13,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ದಾಖಲೆಗಳು ಸಹಿತ ಬಹಿರಂಗ ಆಗಿರೋದ್ರಲ್ಲಿ ಇವತ್ತು ನಾನು ಇವರೆಲ್ಲರ ವಿರುದ್ಧ ಇವತ್ತು ದೂರುಗಳನ್ನು ದಾಖಲು ಮಾಡಿದ್ದೇನೆ. ಸರ್, ಆಲ್ಮೋಸ್ಟ್ 7,000 ಸಮಥಿಂಗ್ ಪುಟಗಳಷ್ಟು ನೀವು ದೂರು ಕೊಟ್ಟಿರೋದು. ಇದರಲ್ಲಿ ಏನಾದರೂ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಏನಾದರೂ ಒಂದಿಷ್ಟು ದಾಖಲೆಗಳು ಇದೆಯಾ ಅಂತ? ನಾನು ಕೊಟ್ಟಿರ್ತಕ್ಕಂಥ 7,281 ಪುಟಗಳ ದಾಖಲೆಗಳಲ್ಲಿ ಈ ಒಂದು 17,000 ಕೋಟಿ ಮೊತ್ತದ ಅನುದಾನದ ಮೂಲಕ ಅದಕ್ಕೆ ಕರೆದಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಗಳು, ಅದಕ್ಕೆ ಕಾರ್ಯಾದೇಶ ಪತ್ರಗಳು, ಹಾಗೆ ಅಲ್ಲಿ ಆಗಿರ್ತಕ್ಕಂಥ ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವುದಕ್ಕೂ ಕೊಟ್ಟಿಲ್ಲ. ಆನ್ಗೋಯಿಂಗ್ ವರ್ಕ್ಸು ಯಾವುದೂ ದಾಖಲೆಗಳೇ ರೆಡಿ ಮಾಡಿಲ್ಲ ಅವರು. ಬಿಫೋರ್ ಸ್ಟಾರ್ಟ್ ದಿ ವರ್ಕ್ಸ್ ಅಂತ ಫೋಟೋಸ್ ತೆಗಿಬೇಕು, ಅದನ್ನು ಕೂಡ ಅವರು ಯಾರೂ ಅಧಿಕಾರಿಗಳು ಅದಕ್ಕೆ ಲಗತ್ತು ಮಾಡಿಲ್ಲ. ಯಾವುದೂ ಇಲ್ಲದೆ ನೇರವಾಗಿ ಈ ಹಣವನ್ನು ಆಯ್ದ ಗುತ್ತಿಗೆದಾರರ ಮೂಲಕ ಅವರು ಬಿಡುಗಡೆ ಮಾಡುವಂಥದ್ದು. ಹಾಗೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗಿರ್ತಕ್ಕಂಥ ದಾಖಲೆಗಳು ಎಲ್ಲ ಸೇರಿದಾಗೆ ಒಟ್ಟಾರೆ ಟೆಂಡರ್ ಪ್ರಕ್ರಿಯೆ, ಕಾರ್ಯಾದೇಶ ಪತ್ರಗಳು, ಹಾಗೆ ಗುತ್ತಿಗೆದಾರರಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣದ ಇಷ್ಟು ದಾಖಲೆಗಳನ್ನು ನಾನು ಇವತ್ತು 7,281 ಪುಟಗಳ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಕೊನೆ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಸಚಿವರ ವಿರುದ್ಧ ಆರೋಪ ಬಂದಿರುವಂಥದ್ದು, ಈ ಬಗ್ಗೆ ಏನಾದರೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದು, ಅವ್ರಿಗೆ ದೂರು ಕೊಡೋದು ಏನಾದರೂ ಆಗುತ್ತಾ ಅಂತ?
ಈಗ ತಾನೇ ಇವತ್ತೇ ಮುಖ್ಯಮಂತ್ರಿಗಳ ಕಚೇರಿಗೆ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಈ ಒಂದು ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಭಾಗಿಯಾಗಿರ್ತಕ್ಕಂಥ ಈ ಬೃಹತ್ ಹಗರಣ, ಅದರಲ್ಲಿ ನಿಮ್ಮ ಬಲಗೈ ಬಂಟ ಭಾಗಿಯಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಭಾಗಿಯಾಗಿರ್ತಕ್ಕಂಥ ಒಂದು ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅನ್ನೋದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ನಿಮ್ಮ ಶಿಷ್ಯ ಯಾರು ಬೈರತಿ ಸುರೇಶ್ ಅವರು ಈ ಒಂದು ಅನುದಾನದ ಮೂಲಕ ಕಬಳಿಸಿರ್ತಕ್ಕಂಥ ಹಣದಲ್ಲಿ ಕಲ್ಕೆರೆ ಮತ್ತು ಬೈರತಿ ಗ್ರಾಮಗಳ ಸುತ್ತಮುತ್ತಲ ಬೇನಾಮಿ ಹೆಸರುಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳ ಪ್ರಮಾಣ ಒಂದ್ಸರಿ ತಿಳ್ಕೊಳ್ಳಿ. ನೀವು ನಿಮ್ಮ ಗುಪ್ತಚರ ಇಲಾಖೆ ಮೂಲಕ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಕೂಡ ಆ ದಾಖಲೆಗಳನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡೋರಿದ್ದೇನೆ. ಮತ್ತು ಈ ದಾಖಲೆಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಅದನ್ನು ಹಾಜರುಪಡಿಸುವಂಥದ್ದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ರಮೇಶ್ ಅವರ ಮಾಹಿತಿ. ಅಂದರೆ ಲೋಕಾಯುಕ್ತಕ್ಕೆ, ಇಡಿಗೆ, ಜೊತೆಗೆ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದೀನಿ, CM ಅವ್ರಿಗೂ ಕೂಡ ದೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.